ಜಿ ಎಸ್ ಟಿ ಭಾರದಾಗ ಮಹತ್ವದ ಒಂದು ಕಾರ್ಯವನ್ನು ಕೈಗೊಂಡಿದ್ದಕ್ಕಾಗಿ ತುಂಬ ಸಂತೋಷದ ವಿಷಯ. ಬೇರೆ ಬೇರೆ ಮನೆಯ ಒಂದು ಕಟ್ಟುವ ಒಂದು ರೀತಿಯಲ್ಲಿ ಸಿಮೆಂಟ್ ಆಗಲಿ ಇನ್ನೊಂದು ಯಾವುದೇ ಆಗಲಿ ಅಂಥ ಇದರಲ್ಲಿ ಕಮ್ಮಿ ಮಾಡಿದ್ದಕ್ಕಾಗಿ ನಮಗೂ ಒಂದು ಹೊಡೆತು ಬೀಳಂಗಿಲ್ಲ, ವ್ಯಾಪಾರಸ್ಥರಿಗೂ ಒಂದು ಇದು ಆಗಂಗಿಲ್ಲ, ಮತ್ತು ಕೆಲವೊಂದು ರೈತರಿಗೆ ಕೂಡ ಒಂದು ಒಳ್ಳೆಯದು ಆಗ್ತದೆ. ಆ ವಿಷಯದ ಬಾರಿಯಾದಾಗ ಇವತ್ತು ಕೇಂದ್ರ ಸರ್ಕಾರದವರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳುತ್ತಾ, ಗ್ರಾಹಕರಿಗೆ ಸಾಕಷ್ಟು ಅನುಕೂಲವಾಗಿ ಇನ್ನೂ ಹೆಚ್ಚಿನ ರೀತಿಯಿಂದ ಅವ್ರಿಗೆ ಏನಪ್ಪ ಅಂತಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ತಮ್ಮ ದೈನಂದಿನ ದಿನದಲ್ಲಿ ಅನುಕೂಲ ಆಗ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಒಂದೇನಪ್ಪ ಅಂತಂದ್ರೆ ಬಡ ರೈತರ ಸಲುವಾಗಿ ಎಲ್ಲರಿಗೂ ಅನುಕೂಲ ಆಗುವಂತೆ ಸರ್ಕಾರ ಒಂದು ಒಳ್ಳೆಯ ಕಾರ್ಯವನ್ನು ಕೈಗೊಂಡಿದೆ. ಇದು ಎಲ್ಲರಿಗೂ, ಎಲ್ಲ ಗ್ರಾಹಕರಿಗೂ, ಎಲ್ಲ ವ್ಯಾಪಾರಸ್ಥರಿಗೂ, ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ಮುಟ್ಲಿ ಅಂತಕ್ಕಂಥ ಒಂದು ನನ್ನ ಆಶೆ ಇರುತ್ತದೆ. 12% 5% ಇತ್ತು, 5% ಇಂದ ನಿಲ್ ಮಾಡಿದ್ದಾರೆ. ಕೆಲವೊಂದು GST ತೆಗೆದಿದ್ದಾರೆ. ಮತ್ತು ಲೈಫ್ ಇನ್ಸೂರೆನ್ಸು ಮತ್ತು ಹೆಲ್ತ್ ಇನ್ಸೂರೆನ್ಸು ಮನೆಯಲ್ಲಿ ಎಷ್ಟೋ ಜನ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು, ಯಾಕಂದರೆ ಲೈಫಲ್ಲಿ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಂಥವ್ರಿಗೆ ಇನ್ಸೂರೆನ್ಸ್ ಏನು ಮಾಡಿದರೆ ಯಾವುದೇ GST ಇಲ್ಲ, ನಿಲ್ ಅಂತ ಮಾಡಿದ್ದಾರೆ. ಟ್ಯಾಬ್ಲೆಟ್ ಆಗಲಿ, ಥರ್ಮೋಮೀಟರ್ ಏನೇ ತೊಗೊಳ್ಳಿ ಅದಕ್ಕೂ ಇದೆ. ಮತ್ತು ಇದೇನೋ ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ ಆಗಲಿ ಮತ್ತು ಟ್ರ್ಯಾಕ್ಟರ್ ಪಾರ್ಟ್ಸ್ ಆಗಲಿ ಮತ್ತು ಅಗ್ರಿಕಲ್ಚರ್ ಏನು ಬೇಕಂತ ವಸ್ತುಗಳನ್ನ ತೊಗೋಬೇಕಾದ್ರು ಮೊದಲೆಷ್ಟಿತ್ತು 18% ಇತ್ತು. ಬಟ್ ಇವಾಗ ಅದೆಲ್ಲ ನಿಲ್ ಮಾಡಿದರೆ, ಕೆಲವೊಂದು 5% ಮಾಡಿದ್ದಾರೆ ಅಷ್ಟೇ.